ಒಂದು ಮಂತು ಮಿಲ್ಕ್ ಕರ್ಡ್ ಪನ್ನೀರು ಏನೇನು ಮಿಲ್ಕಿಂದ ಮಾಡ್ತಾರೆ ಅದನ್ನ ಬಿಟ್ಬಿಡು ಆ್ಯಂಡ್ ಶುಗರ್ ಬಿಟ್ಬಿಡು. ನಾರ್ಮಲ್ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇಷ್ಟೇ. ನೈಟು ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್. 4-5 ಲೀಟರ್ಸ್ ಹೇಳ್ತಾರೆ, ಬಟ್ ಅಟ್ಲೀಸ್ಟ್ 2.5-3 ಲೀಟರ್ಸ್ ಕುಡಿಯೋಕ್ಕೆ ಐ ಟ್ರೈ. ಸೊ ಅದು ನಾರ್ಮಲ್ ನಾನು ಕೇರ್ ಮಾಡಿದ್ರು ಸಾಕು. ಬಟ್ ಸ್ಕಿನ್ ನಮ್ಮದು ಆಕ್ನೆ ಪ್ರೋನ್ ಸ್ಕಿನ್ ನಮ್ಮ ಫ್ಯಾಮಿಲಿ ಇದೆ. ನಟಿ ಅಂದ ಮೇಲೆ ಸ್ಕಿನ್ ಕೇರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಆನ್ ಸ್ಕ್ರೀನ್ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು. ಒಂದ್ ಕಡೆ ಗ್ಲಾಮರ್ ಲುಕ್, ಇನ್ನೊಂದ್ ಕಡೆ ಡಿ ಗ್ಲಾಮರ್ ಲುಕ್, ಇನ್ನೊಂದ್ ಕಡೆ ಟ್ರೆಡಿಷನಲ್ ಲುಕ್. ಆ ಪಾತ್ರಕ್ಕೆ ತಕ್ಕಂಗೆ ನಾವು ಲುಕ್ ನ ಚೇಂಜಸ್ ಮಾಡ್ಕೋಬೇಕು ಅಂದಾಗ ನಮ್ಮ ಸ್ಕಿನ್ ಅನ್ನು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂತ? ಡೆಫಿನೆಟ್ಲಿ ಸ್ಕಿನ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫಸ್ಟ್ ಆಫ್ ಆಲ್ ನಮ್ಮದು ಎಲ್ಲೆಲ್ಲೋ ಟ್ರಾವೆಲ್ ಮಾಡ್ತಿರೋದ್ರಿಂದ ವಾಟರ್ ಸೇಮ್ ಇರಲ್ಲ, ಹಾರ್ಡ್ ವಾಟರ್ಸು. ಆಮೇಲೆ ಆಲ್ಮೋಸ್ಟ್ ಎವ್ರಿ ಡೇ ಮೇಕಪ್ ಹಚ್ಚೋದ್ರಿಂದ ಪ್ರಾಡಕ್ಟ್ಸ್, ರಿಯಾಕ್ಷನ್ಸು, ಆ್ಯಂಡ್ ಆಲ್ಸೋ ಸ್ಕಿನ್ನು ನಮ್ಮ ಜೆನೆಟಿಕ್ಕೂ ಹೋಗಿರುತ್ತೆ. ಸೊ ನನಗೆ ಚಾಲೆಂಜಿಂಗ್, ಯಾಕಂದ್ರೆ ನನಗೆ ಹೇರ್ ಕೇರ್ ನಂಗೆ ನಿಜ ಕಷ್ಟ ಆಗಲ್ಲ. ಬಿಕಾಸ್ ನಮ್ಮ ಜೆನೆಟಿಕಲಿನೇ ಹೇರ್ ಥಿಕ್ ಆ್ಯಂಡ್ ಚೆನ್ನಾಗಿದೆ. ಸೊ ಅದನ್ನು ನಾರ್ಮಲ್ ನಾನು ಕೇರ್ ಮಾಡಿದ್ರು ಸಾಕು. ಬಟ್ ಸ್ಕಿನ್ ನಮ್ಮದು ಆಕ್ನೆ ಪ್ರೋನ್ ಸ್ಕಿನ್ ನಮ್ಮ ಫ್ಯಾಮಿಲಿದೆ. ಸೊ ಅದರಿಂದ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು. ಲೈಕ್ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ನಾನು ಆದಷ್ಟು ಮಿಲ್ಕ್, ಕರ್ಡು ಅಥವಾ ಪನ್ನೀರ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಅಂದರೆ ಡೈಲಿ ತಿನ್ನಲ್ಲ, ಡೈಲಿ ಕಾಫಿ, ಟೀ ಎಲ್ಲ ಕುಡಿಯಲ್ಲ. ಸೊ ಆಲ್ಮಂಡ್ ಮಿಲ್ಕ್ ಅದ್ರ ಬದಲು ಅಥವಾ ಟೋಫು ಆ ಥರ ಯೂಸ್ ಮಾಡ್ತೀನಿ, ಬಿಕಾಸ್ ಆಫ್ ಆಕ್ನೆ ಬರಬಾರ್ದು ಅಂತ. ಸೊ ಇಟ್ಸ್ ಜಸ್ಟ್ ಅ ಪ್ರಿಕಾಷನ್ಸ್ ಥರ. ಅದು ಬಿಟ್ಟರೆ ಸ್ಕಿನ್ ಅಂತ ಅಂದರೆ ನಾನು ಡರ್ಮ್ಯಾಟ್ ಏನು ಹೇಳ್ತಾರೆ, ಮಾರ್ನಿಂಗ್ ನಾರ್ಮಲ್ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇಷ್ಟೇ. ನೈಟು ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್. ಮೇಕಪ್ ಹಚ್ತಾ ಇದ್ದರೆ ಅದ್ರ ಪ್ರಿಯರ್ ಸಿರಮ್ ಹಾಕಿ, ಪ್ರೈಮರ್ ಹಾಕಿ ಮೇಕಪ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಗುಡ್ ಆಯಿಲಲ್ಲಿ ಮೇಕಪ್ ರಿಮೂವ್ ಮಾಡಿ ಎನಿ ಟೈಮ್ ವಿತ್ ಮೇಕಪ್ ಮಲ್ಕೊಳ್ಳಲ್ಲ. ದಟ್ ಈಸ್ ಒನ್ ರೂಲ್. ನಾನು ಆಲ್ಮೋಸ್ಟ್ ಯಾವತ್ತೂ ಮಾಡೇ ಇಲ್ವೇನೋ. ವಿತ್ ಮೇಕಪ್ ನಾನು ಎಷ್ಟೇ ಟಯರ್ಡ್ ಆಗಿದ್ರು, ಏನೇ ಆಗಿದ್ರು ವಿತ್ ಮೇಕಪ್ ಮಲ್ಕೊಳ್ಳಲ್ಲ. ದಟ್ಸ್ ಒನ್ ಬ್ಯಾಡ್ ಹ್ಯಾಬಿಟ್. ಸೊ ಅಷ್ಟೇ, ಅದೊಂದು ನಾನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ. ಅದೊಂದು ಜರ್ನಲಲ್ಲಿ ಇಟ್ಕೊಂಡು ಎವ್ರಿ ಟೈಮ್ ಐ ಟ್ರೈ ಅಟ್ಲೀಸ್ಟ್ ಒಂದು 4-5 ಲೀಟರ್ಸ್ ಹೇಳ್ತಾರೆ, ಬಟ್ ಅಟ್ಲೀಸ್ಟ್ 2.5-3 ಲೀಟರ್ಸ್ ಕುಡಿಯೋಕ್ಕೆ ಐ ಟ್ರೈ. ಒಂದೊಂದು ದಿವಸ ಆಗುತ್ತೆ. ವಿ ಕಾಂಟ್ ಬಿ ಸೋ ಸ್ಟ್ರಿಕ್ಟ್ ಆನ್ ಬಾಡಿ. ಒಂದೊಂದ್ಸತಿ ಬ್ಯುಸಿ ಇರ್ತೀವಿ, ಅಲ್ಲಿ ಇದ್ದಾಗ 1/2 ಲೀಟ್ರ್ 1 ಲೀಟ್ರ್ ಆಗಿರುತ್ತೆ. ಬಟ್ ಅಟ್ಲೀಸ್ಟ್ ಟ್ರೈಯಿಂಗ್ ಔಟ್ ಎವ್ರಿ ಡೇ ಒನ್ ಸ್ಟೆಪ್ ವಿಲ್ ಬಿ ಬೆಟರ್ ಅಂತ. ಸೊ ಅದೊಂದು ಟ್ರೈ ಮಾಡ್ತೀನಿ. ಸೊ ಐ ಆಮ್ ಕಾನ್ಷಿಯಸ್ ಅಷ್ಟೇ. ಐ ಡೂ ಎಂಜಾಯ್ ಅದನ್ನ ಹೆಂಗೆ ಎಲ್ಲರೂ ನಾರ್ಮಲ್ ಆಗಿ ತಿಳ್ಕೊಂಡಿರ್ತಾರೆ ಅದನ್ನು ಆ ಸೈಡು. ಒಟ್ನಲ್ಲಿ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಈಗ ಮಾತಾಡ್ತಾ ಹೇಳ್ತಾ ಇದ್ರೆ ನೀವು ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಒಂದೊಂದ್ಸಲ ಏನಾಗುತ್ತೆ ಅಂತಂದ್ರೆ ಗಂಟೆಗಟ್ಟಲೆ ಮೇಕಪ್ ಅನ್ನ ಕ್ಯಾರಿ ಮಾಡ್ತಿರ್ತಾರೆ. ಅಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಪಾರ್ಲರ್ಸ್ಗೆ ಹೋಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಡಾಕ್ಟರ್ ಏನು ಸಜೆಷನ್ಸ್ ಕೊಡ್ತಿರ್ತಾರೋ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ನೀವು ಹೆಚ್ಚಾಗಿ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಂತ? ನಾನು ಹೋಮ್ ರೆಮಿಡೀಸೇನೆ. ನಾನು ಯೂಶಲಿ ಏನಾದರೂ ಒಂಚೂರು ಆ್ಯಕ್ನೆ ಆಯಿತು ಅಂದರೆ ಅರ್ಶಿನ ಮತ್ತು ಮೊಸರು, ಆಮೇಲೆ ನೀಮ್ ಬರುತ್ತಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀಮು ಅದನ್ನೆಲ್ಲ ಮಿಕ್ಸ್ ಮಾಡಿ ಗಂಧದ ಇದರಲ್ಲಿ, ಆ ಗಂಧ ಒಂದು ಇದರಲ್ಲಿ ತೇರ್ತೀನಿ. ಒಂದು ಚಿಕ್ಕ ಗಂಧದ ಪೀಸ್ ಇದೆ, ಅದ್ರಲ್ಲಿ ತೇದಿ ಚಂದನದೊಂದು ಪೀಸ್ ಇದೆ, ಅದನ್ನು ತೆಗೆದಿದ್ರೆ ಅದೊಂದು ತಿಕ್ ಪೇಸ್ಟ್ ಥರ ಬರುತ್ತೆ. ಸೊ ಆ ಪೇಸ್ಟಿಗೆ ವಿಭೂತಿನ ಮಿಕ್ಸ್ ಮಾಡಿ ಹಚ್ಕೊತೀನಿ. ಸೊ ಅದು ಯಾರೋ ಹೇಳಿದ್ದು ಆ್ಯಕ್ನೆ ಆದಾಗ ವಿಭೂತಿ. ಸೊ ಅದು ನನಗೆ ಆ್ಯಕ್ಚುಲಿ ವರ್ಕ್ ಆಗುತ್ತೆ ನನ್ನ ಸ್ಕಿನ್ನಿಗೆ. ಯಾಕಂದರೆ ಪ್ರತಿ ಸ್ಕಿನ್ನು ಇಟ್ಸ್ ಡಿಫ್ರೆಂಟ್. ಒಬ್ಬೊಬ್ರು ಅಲೋವಿರಾ ವರ್ಕ್ ಆಗುತ್ತೆ ಅಂತ, ನಂಗೆ ಅಲೋವಿರಾ ಆಗೋದೇ ಇಲ್ಲ. ಹಚ್ಕೊಂಡ್ರೆ ನನಗೆ ಇನ್ನೂ ಅಲರ್ಜೀಸ್ ಥರ ಆಗುತ್ತೆ. ಸೊ ಅಲೋವಿರಾ ಐ ಕಂಪ್ಲೀಟ್ಲಿ ಕಟ್ ಆಫ್. ಈ ಪೇಸ್ಟಿನ ಏನು ಮಾಡ್ತೀನಿ, ಐ ಯೂಶಲಿ ಅಂದರೆ ಆ್ಯಕ್ನೆ ಅಕಸ್ಮಾತ್ ಆಗಿದ್ದಾಗ ಐ ಪ್ರಿಫರ್ ದ್ಯಾಟ್. ಇಲ್ಲ ಯೂಶಲಿ ಐಸ್ ಏನಿದೆ ಎಲ್ಲನೂ ಹೋಗೋಕ್ಕಿಂತ ಮುಂಚೆ ಅಥವಾ ಡೇ ಫುಲ್ಲು ಮೇಕಪ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಬಿಫೋರ್ ಬೆಡ್ ಐ ರೋಲ್ ಇದೆಯಲ್ಲ ಅದನ್ನು ಐಸ್ ಒಂದ್ಸತಿ ರೋಲ್ ಮಾಡಿಕೊಂಡು ಒಂದು 3-4 ಮಿನಿಟ್ಸ್ ಮಾಡ್ಕೋತೀನಿ. ಆ್ಯಂಡ್ ಆಲ್ಸೋ ನೀವು ವರ್ಕೌಟ್ ಮಾಡೋದ್ರಿಂದ ಅರ್ಧ ನಿಮ್ಮ ಸ್ಕಿನ್ ಅಲ್ಲಿ ಸ್ವೆಟ್ ಆಗಿನೇ ನಿಮ್ಮ ಇದೆಲ್ಲ ಹೋಗೋದ್ರಿಂದ ಟಾಕ್ಸಿನ್ಸು. ಸೊ ಅರ್ಧ ಸ್ಕಿನ್ ಅಲ್ಲೇ ಮೇಂಟೈನ್ ಆಗ್ತಾ ಇರುತ್ತೆ. ಆ್ಯಂಡ್ ವಾಟರ್ ಆ್ಯಂಡ್ ವರ್ಕೌಟಿಂದ ಜೊತೆಗೆ ನಾವು ಡಯಟನ್ನು ಗುಡ್ ಡಯಟ್ ಇರೋದ್ರಿಂದ ದರ್ ಇಸ್ ನೋ ಇದು ಹಂಗೂ ಕೆಮಿಕಲ್ಸಿಂದ ಏನಾದರೂ ಬಂತು ಅಂದರೆ ಈ ಥರ ಹೋಮ್ ರೆಮಿಡೀಸಲ್ಲೇ ಆದಷ್ಟು. ನನ್ನ ಸಲೂನ್ಸಲ್ಲೆಲ್ಲ ನನಗೆ ಕೆಮಿಕಲ್ಸ್ ಸ್ವಲ್ಪ ಭಯ. ಏನಾದರೂ ಅಪರೂಪಕ್ಕೆ ಫೇಶಿಯಲ್ಸ್ ಹತ್ರ ಮಾಡಿಸ್ಕೊಂಡು ಡಾಕ್ಟರ್ ಹೈಡ್ರಾ ಫೇಶಿಯಲ್ ಅಪರೂಪಕ್ಕೆ ಏನಾದರೂ ಡರ್ಮ್ಯಾಟ್ ಹತ್ರ ಹೋಗ್ತೀನಿ. ಬಿಟ್ರೆ ಪಾರ್ಲಲ್ಲಿ ನನ್ನ ಫೇಸ್ ಏನೂ ಟಚ್ ಮಾಡಿಸ್ಕೊಳ್ಳಲ್ಲ. ಸ್ವಲ್ಪ ಭಯ. ನನ್ನ ಹೆವಿ ಸೆನ್ಸಿಟಿವ್ ಸ್ಕಿನ್, ಸೊ ಭಯ. ಯಾಕಂದ್ರೆ ಈಗ ನಾನೇನಕ್ಕೆ ಕೇಳಿದೆ ಅಂತಂದ್ರೆ ಈ ಕ್ವಶನ್, ಈಗ ಯೂಶುವಲಿ ಅಂತಂದಾಗ ಮೇಕಪ್ನ ಮಾಡ್ಕೋಬೇಕು ಅಂತಂದಾಗ ಅದು ಆಲ್ಮೋಸ್ಟ್ ಕೆಮಿಕಲ್ಸ್ ಇಂದಾನೆ ಕೂಡಿರುತ್ತೆ. ಸೊ ಹೇಗೆ ವರ್ಕೌಟ್ ಆಗುತ್ತೆ ಅಂತ ತಿಳ್ಕೊಬೇಕಿತ್ತು ನಾನು. ಅಂದರೆ ಹೋಮ್ ರೆಮಿಡೀಸ್ಗೂ ಅದಕ್ಕೂ ಆಪೋಸಿಟ್. ಯಾಕಂದರೆ ಇದು ನ್ಯಾಚುರಲ್ಸ್ ಇಂದ ಇರುತ್ತೆ ಹೋಮ್ ರೆಮಿಡೀಸ್ ಎಲ್ಲನೂ ಕೂಡ. ಬಟ್ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಕೆಮಿಕಲ್ಸ್ ಆಗೋದ್ರಿಂದ ಅದು ಹೇಗೆ ವರ್ಕೌಟ್ ಆಗುತ್ತೆ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ?
ಅದಕ್ಕೆ ಆಲ್ರೆಡಿ ನಾವು ಮೇಕಪ್ ಕೆಮಿಕಲ್ಸ್ ಹಾಕ್ತಾ ಇರ್ತೀವಿ ಆ್ಯಂಡ್ ಆಲ್ಸೋ ಮೇಕಪ್ ಹಾಕಿದಾಗ ಕಂಪ್ಲೀಟ್ ಪೋರ್ಸ್ ಕವರ್ ಆಗಿರುತ್ತೆ, ಬ್ರೀದ್ ಮಾಡೋಕೆ ಬಿಡಲ್ಲ. ಸೊ ಒಬ್ಬೊಬ್ರು ಪ್ರಾಬ್ಲಮ್ ಏನಂದರೆ ಸ್ಕಿನ್ ಕೇರ್ ಅನ್ನೋದ್ರಲ್ಲಿ ಈಗ ಏನಾಗ್ಬಿಡಿದೆ ಸೋಷಿಯಲ್ ಮೀಡಿಯಾದಲ್ಲ, ಸ್ಕಿನ್ ಕೇರ್ ಅಂದರೆ ಒಂದ್ರ ಮೇಲೆ ಅಪ್ಲೈ ಟೂ ಮಚ್ ಆಫ್ ಲೇಯರ್ಸು. ಏಕೇನು ಅದು ಮತ್ತೆ ಮೇಕಪ್ ಥರನೇ ಫೀಲ್ ಆಗ್ತದೆ ಅದು. ಸೊ ಇದು ಹೆಂಗಾಗುತ್ತೆ, ಮೇಕಪ್ಪಿಂದ ಫುಲ್ ಪೋರ್ಸ್ ಕವರ್ ಆಗಿರುತ್ತೆ, ಮತ್ತೆ ಸ್ಕಿನ್ ಕೇರ್ ಅಂತ ಫುಲ್ ಕವರ್ ಮಾಡಿಬಿಡುತ್ತೆ, ಅದು ಬ್ರೀದಿಂಗ್ಗೆ ಅವಕಾಶ ಕೊಡಲ್ಲ. ಸೊ ಐ ಗೋ ವೆರಿ ಮಿನಿಮಲ್. ನನ್ನ ಮಾಯಿಶ್ಚರೈಸರ್ ನನ್ನ ಸ್ಕಿನ್ಗೆ ಏನು ಬೇಕು ಹಚ್ಚಿದ್ರೆ, ಒಂದೊಂದ್ಸತಿ ನೈಟ್ ಸನ್ಸ್ಕ್ರೀನು ಹಚ್ಚಲ್ಲ, ಜಸ್ಟ್ ಮಾಯಿಶ್ಚರೈಸರ್, ಸೊ ದಟ್ ಐ ಲಿವ್ ಮೈ ಸ್ಕಿನ್ ಟು ಬ್ರೀತ್. ಬೆಳಗ್ಗೆಯಿಂದ ಅದನ್ನು ಈಗ ಪ್ಯಾಕ್ ಮಾಡಿಟ್ಟಾಗ ರಾತ್ರಿ ಅಟ್ಲೀಸ್ಟ್ ನಾವೀಗ ಆಚೆಯಿಂದ ಬಂದಮೇಲೆ ನಾವು ನೈಟ್ ಡ್ರೆಸ್ ಹಾಕೊಳ್ಳಲ್ವ, ಹಂಗಿರಬೇಕು ಅಲ್ಲ ಸ್ಕಿನ್ನು. ಸೊ ಐ ಪ್ರಿಫರ್ ಆದಷ್ಟು ವೆರಿ ಲೈಟ್ ಆ್ಯಂಡ್ ಮಿನಿಮಲಿಸಮ್ನೇ ನಾನು ಪ್ರಿಫರ್ ಮಾಡೋದು. ಆ್ಯಂಡ್ ಮೇಕಪ್ಪಲ್ಲಿ ಆಲ್ರೆಡಿ ನೀವು ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಸೊ ಇದನ್ನು ಹೋಮ್ ರೆಮಿಡೀಸ್ ನ್ಯಾಚುರಲ್ ಆಗಿದ್ದಾಗ ನಿಮ್ಮ ಸ್ಕಿನ್ ಸೂದಿಂಗ್ ಆಗುತ್ತೆ ಅಂತ. ಯಾಕಂದರೆ ಮತ್ತೆ ಅದ್ರ ಮೇಲೆ ಕೆಮಿಕಲ್ ನನಗೆ ಐ ಡೋಂಟ್ ಪ್ರಿಫರ್. ನಿಮ್ಮ ಫಾಲೋವರ್ಸ್ಗಾಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಏನಾದರೂ ಒಂದು ಹೋಮ್ ರೆಮಿಡೀಸ್ ಟ್ರಿಪ್ಸನ್ನು ಕೊಡೋದಾದರೆ? ಹೋಮ್ ರೆಮಿಡೀಸ್ ಆಲ್ರೆಡಿ ನಾನು ಹೇಳಿದೆ, ಆ ಪೇಸ್ಟ್ ಒಂದು ಹೇಳಿದೆ, ಆಮೇಲೆ ಐಸ್ ರೋಲ್ ಆನ್ ಹೇಳಿದೆ. ಸೊ ಅದೆಲ್ಲ ಮಾಡ್ಬೋದು. ಅಂದರೆ ಆ್ಯಕ್ನೆ ಇದ್ದವರಿಗೆ. ನಂಗೆ ಹೇರ್ ಜಾಸ್ತಿ ಗೊತ್ತಿಲ್ಲ, ಬಿಕಾಸ್ ನನ್ನ ಹೇರ್ ಯೂಶಲಿ ಲೀಸ್ಟ್ ಕೇರ್ಡ್ ನಾನು ಹೇರು, ಬಿಕಾಸ್ ಅದು ಜೆನೆಟಿಕಲಿ ಮೈ ಹೇರ್ ಇಸ್ ಗುಡ್. ಸೊ ಅದ್ರ ಬಗ್ಗೆ ಲೀಸ್ಟ್ ಕೇರು. ಸ್ಕಿನ್ ಜಾಸ್ತಿ ಹಾನೆಸ್ಟ್ಲಿ ಕೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಒಬ್ಬೊಬ್ಬರಿಗೆ ಈ ಡೈರಿ ಪ್ರಾಡಕ್ಟ್ಸ್ ಬಿಡಬೇಕು ಅನ್ನೋದು ಗೊತ್ತಿರಲ್ಲ. ಈಗ ಅಮ್ಮಗೂ ಕೂಡ ತುಂಬ ಆ್ಯಕ್ನೆ ಆಗಿತ್ತು ಆ್ಯಂಡ್ ಶಿ ಸೆಡ್ ಯಾಕೆ ಕಂಟಿನ್ಯೂ ಆಗ್ತದೆ. ಆ್ಯಂಡ್ ಐ ಟೋಲ್ಡ್ ಹರ್, ನೀವು ಒಂದು ಮಂತು ಮಿಲ್ಕ್, ಕರ್ಡು, ಪನ್ನೀರು ಏನೇನು ಮಿಲ್ಕಿಂದ ಮಾಡ್ತಾರೆ ಅದನ್ನ ಬಿಟ್ಬಿಡು ಆ್ಯಂಡ್ ಶುಗರ್ ಬಿಟ್ಬಿಡು, ಆಮೇಲೆ ಯು ಸಿ ದ ಚೇಂಜ್. ತುಂಬ ಚೇಂಜಸ್ ಕಾಣಿಸ್ತು. ಅದೊಂದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಸ್ಪೆಷಲಿ ಕೌ ಮಿಲ್ಕ್ ಇರುತ್ತಲ್ಲ, ಅದರಲ್ಲಿ ಹಾರ್ಮೋನ್ಸ್ ಇರೋದ್ರಿಂದ ನಮ್ಮ ಫೀಮೇಲಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಥರ ಆಗಿ ಆ್ಯಕ್ನೆಗಳಾಗುತ್ತೆ ಅಂತ ಕೇಳಿದ್ದೀನಿ ಒಬ್ಬೊಬ್ರು ಬಾಡಿಗೆ. ಸೊ ಅಕಸ್ಮಾತ್ ತುಂಬ ಅನ್ಕಂಟ್ರೋಲಬಲ್ ಆ್ಯಕ್ನೆ ಎಲ್ಲ ಆಗ್ತಿದೆ ಅಂತ ಅಂದರೆ ಟ್ರೈ ಕ್ವಿಟಿಂಗ್ ಡೈರಿ ಪ್ರಾಡಕ್ಟ್ಸ್ ಆಮೇಲೆ ಆ್ಯಂಡ್ ಶುಗರ್. ಸೊ ಇದೆರಡು ಕ್ವಿಟ್ ಮಾಡಿ ದೆನ್ ಚೇಂಜಸ್ ಆಯಿತು ಅಂದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಅಂದರೆ ಕಂಪ್ಲೀಟ್ಲಿ ಕ್ವಿಟ್ ಮಾಡಿ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ತೊಗೊಂಬರ್ಬೋದು ನಿಮ್ಮ ಕಾಫಿ, ಟೀ ಏನಾದರೂ. ಆ್ಯಂಡ್ ಯು ಕ್ಯಾನ್ ಸ್ವಿಚ್ ಟು ಬೆಟರ್ ಗ್ರೀನ್ ಟೀ ಆರ್ ಲೆಮನ್ ಟೀ ಆರ್ ಬ್ಲ್ಯಾಕ್ ಟೀ, ವಾಟ್ ಎವರ್ ಯು ಪ್ರಿಫರ್. ನೀವು ಹೇಳಿದ್ರಿ ನನ್ನ ಜೆನೆಟಿಕಲಿ ಹೇರ್ ತುಂಬ ಚೆನ್ನಾಗಿದೆ, ಥಿಕ್ಕಾಗಿದೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ನಾವು ಒಂದೊಂದು ಸಲ ಕೇರ್ ತಗೋಬೇಕು. ಯಾಕಂತಂದರೆ ಶೂಟಿಂಗ್ ಸೆಟ್ಟಲ್ಲೆಲ್ಲನೂ ಕೂಡ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊತಿರ್ತೀರ, ಸ್ಪ್ರೇ ಎಲ್ಲ ಯೂಸ್ ಮಾಡ್ತಿರ್ತೀರ. ಸೊ ಅಂಥ ಟೈಮಲ್ಲಿ ಹೇರ್ಸ್ ಎಲ್ಲ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮನೆಗೆ ಬಂದಮೇಲೆ ಆ ಒಂದು ಹೇರ್ ಕೇರ್ ಹೆಂಗೆ ತೊಗೊತೀರಾ? ಆ್ಯಂಡ್ ಇನ್ನೊಂದು ಏನಂತಂದರೆ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಾರೆ? ಅಮ್ಮ ಏನಾದರೂ ಹೋಮ್ ರೆಮಿಡೀಸ್ ಏನಾದರೂ ಟ್ರೈ ಮಾಡ್ತಿರ್ತಾರಾ ನಿಮಗೆ, ನಿಮ್ಮೇಲಿರುವಂಥ ಪ್ರೀತಿಗೆ ಅಂತ? ಆಯಿಲ್ ಅಮ್ಮ ನೀಮೆಲ್ಲ ಅಂದರೆ ನಾರ್ಮಲ್ ನಾವೇನು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀವಿ, ಅದಕ್ಕೆ ನಮ್ಮಮ್ಮ ನೀಮ್ ಹಾಕಿ ಅದು ಇನ್ಫ್ಯಾಕ್ಟ್ ನಾನು ಅಮ್ಮ ಏನಿದು ಇಷ್ಟೊಂದು ಸ್ಮೆಲ್ ಬರ್ತದೆ ಅಂತ ಹೇಳಿದ್ರೆ ಅಷ್ಟು ಏನೇನೋ ಹಾಕಿರ್ತಾರೆ. ಇಟ್ಸ್ ಅ ಮೆಡಿಕೇಟೆಡ್ ಆಯಿಲ್ ಅಂತ. ನನಗೇನಂದರೆ ನಾನು ಆಲ್ಮೋಸ್ಟ್ ನಮ್ಮಮ್ಮ ಎಲ್ಲ ವೀಕ್ಲಿ 2 times ಆಯಿಲ್ ಅಪ್ಲೈ ಮಾಡ್ತಾರೆ, ನಾನು 10 days once ಆಯಿಲ್ ಅಪ್ಲೈ. ಯಾಕಂದ್ರೆ ನನಗೆ ನನಗೇನೋ ನಂಗೆ ಹೆಡ್ಡಿಗೆ ಆಯಿಲ್ ಹಾಕಂದ್ರೆ ಆಗಲ್ಲ, ಬೈತಾರೆ ಆ್ಯಕ್ಚುಲಿ ಹಾಕಬೇಕು ಹೀಟ್ ಕಮ್ಮಿ ಆಗುತ್ತೆ ಅಂತೆಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ಇದ್ದೀನಿ. ಬಟ್ ಒಂದು 10 days once ಆಯಿಲ್ ಅಪ್ಲೈ ಮಾಡಿದ್ರೆ ಒಂದು ವೀಕ್ಲಿ 2 ನಾನು ವಿತೌಟ್ ಆಯಿಲನ್ನೇ ಜಸ್ಟ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರಿಂಗ್ ಹಾಕಿ ವಾಶ್ ಮಾಡ್ತೀನಿ. ಆ್ಯಂಡ್ ಹೇರ್ ಸ್ಪಾ ಮಾಡಿಸ್ತೀನಿ, ಅಂದರೆ ಮಂತ್ಲಿ ಒನ್ಸ್ ಸಮಥಿಂಗ್ ಆ ಥರ ಹೋಗಿ ನಾರ್ಮಲ್ ಏನು ನನ್ನ ಸ್ಮೂದಿಂಗಿಗೋಸ್ಕರ ಹೇರ್ ಸ್ಪಾ ಮಾಡಿಸ್ಬಿಡ್ತೀನಿ ಅಷ್ಟೇ. ಯಾಕಂದರೆ ಕಲರಿಂಗ್ ಮಾಡಿಸಿರ್ತೀವಲ್ಲ, ಸೊ ಅದು ಸ್ವಲ್ಪ ಡ್ರೈ ಆಗಬಾರ್ದು ಅಂತ ಹೇರ್ ಸ್ಪಾ ಮಾಡಿಸೋ. ಕಲರಿಂಗ್ ಮಾಡ್ಸೋಕ್ಕಿಂತ ಮುಂಚೆ ಅದು ಮಾಡಿಸ್ತಿಲ್ಲ, ಇತ್ತೀಚೆಗೆ ಕಲರಿಂಗ್ ಮಾಡಿಸೋದ್ರಿಂದ ಹೇರ್ ಸ್ಪಾ ನಾವು ಪ್ರಿಫರಿಂಗ್. ಅದು ಬಿಟ್ಟರೆ ಮನೇಲಿ ಏನು ಮಾಸ್ಕ್ ಗೀಸ್ಗೆಲ್ಲ ತುಂಬ ರೇರು, ಅಂದರೆ ಯಾವುದೋ 1-2 ಸತಿ ಮಾಡಿರ್ಬೋದು ಅಷ್ಟೇ. ಬಿಟ್ಟರೆ ಅದು ಅಷ್ಟೊಂದು ಅಂದರೆ ಇದೇ ಹೇಳಿದ್ನಲ್ಲ ಲೀಸ್ಟ್ ಕೇರ್ಡ್ ಅದು ನನ್ನ ಹೇರ್, ನನ್ನೆಲ್ಲ ಬಾಡಿಲಿ. ಸೊ ಅದೊಂದು ಹೇರ್ ಸ್ಪಾ ಒಂದು ಮಾಡ್ತೀನಿ. ಆ್ಯಂಡ್ ಸ್ಟೈಲಿಂಗ್ ಎಲ್ಲ ಮಾಡ್ತೀನಲ್ಲ, ಅದಕ್ಕಿಂತ ಮುಂಚೆ ಎಷ್ಟಾದ್ರೂ ನನ್ನ ಹೇರ್ ಸ್ಟೈಲಿಸ್ಟ್ಗೆ ಆಮೇಲೆ ಕ್ರಿಂಪ್ ಮಾಡಬೇಡಿ, ವ್ಯಾಕ್ಯೂಮ್ ಮಾಡಬೇಡಿ ಅಂತ ತುಂಬ ಹೇಳ್ತಾ ಇರ್ತೀನಿ. ಬಿಕಾಸ್ ಅದರಿಂದನೇ ಜಾಸ್ತಿ ಅಫೆಕ್ಟ್ ಆಗೋದಂತ. ಆ್ಯಂಡ್ ಆಲ್ಸೋ ಹೀಟ್ ಪ್ರೊಟೆಕ್ಟರ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡೇ ಮಾಡ್ತೀನಿ. ಕೆಲವೊಬ್ಬರೆಲ್ಲನೂ ಬೋಟಾಕ್ಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರೀಸು, ಪ್ಲಾಸ್ಟಿಕ್ ಸರ್ಜರೀಸ್ಗೆಲ್ಲನೂ ಮೊರೆ ಹೋಗ್ತಾರೆ. ಒಬ್ಬ ನಟಿಯಾಗಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಪರ್ಸ್ನಲಿ ನಾನು ಅದನ್ನು ಪ್ರಿಫರ್ ಮಾಡಲ್ಲ. ಬಿಕಾಸ್ ನನಗೇನಂದರೆ ಐ ಫೀಲ್ ಈಗ ಎಲ್ಲ ಚೇಂಜ್ ಆಗಿರೋ ಒಂದು ವ್ಯಕ್ತಿ ಆ್ಯಂಡ್ ನ್ಯಾಚುರಲ್ ಆಗಿರೋ ಒಂದು ವ್ಯಕ್ತಿ ಅಂತ ತೊಗೊಂಡ್ರೆ ನಂಗೆ ನ್ಯಾಚುರಲ್ ನಾನು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಐ ಫೀಲ್ ಒಂದು ಫ್ಲಾ ಆಲ್ಸೋ ಒಂದು ಸಮ್ಟೈಮ್ಸ್ ಲುಕ್ ಗುಡ್ ಅಂತಾರಲ್ಲ, ಸೊ ಆ ಫ್ಲಾಸೇ ಇಷ್ಟ ಆಗುತ್ತೆ ಕೆಲವೊಮ್ಮೆ. ಈಗ ಆ ಲೈನ್ಸ್ ಏನು ಬಂದಿರುತ್ತೆ ಅದೇ ಕ್ಯೂಟ್ ಆಗಿರುತ್ತೆ. ಸೊ ಆ ಥರ ಒಂದು ನ್ಯಾಚುರಲ್ ಆಗಿ ಆ ಏಜ್ ಪ್ರಕಾರ ಹೆಂಗೆ ಕಾಣಿಸ್ತೀವಿ ಅದು ನಾನು ಪ್ರಿಫರ್ ಮಾಡ್ತೀನಿ.
ಬಟ್ ಯಾರ್ಯಾರು ಅದನ್ನ ಮಾಡಿಸ್ಕೊಬೇಕಂತಿದಾರೋ ಅವ್ರಿಗೆ ಡೆಫಿನೆಟ್ಲಿ ನಾನು ಹಾನೆಸ್ಟ್ಲಿ ಜಡ್ಜ್ ಮಾಡಲ್ಲ, ಬಿಕಾಸ್ ಅದು ಅವ್ರ ಲೈಫ್ ಆ್ಯಂಡ್ ಅವರ ಬಾಡಿ ಆ್ಯಂಡ್ ಅವರಿಗೆ ಪರ್ಟಿಕ್ಯುಲರ್ಲಿ ನಾನು ಈ ಥರ ಕಾಣಿಸಿದ್ರೆ ನನಗೆ, ಯಾಕಂದರೆ ಒಂದು ಬ್ಯೂಟಿ ಅನ್ನೋದು ಕಾನ್ಫಿಡೆನ್ಸ್. ಈಗ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ನೀವೇ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಗ 4 ಜನ ಚೆನ್ನಾಗಿ ಕಾಣಿಸ್ತೀರಾ ಅಂದರೆ ನಮ್ಮ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ಚೆನ್ನಾಗಿ ಕಾಣಿಸ್ತಿಲ್ಲ ಅಂದಾಗ ಎಲ್ಲೋ ನಾವು ಹೈಡ್ ಆಗ್ತಾ ಇರ್ತೀವಿ. ಸೊ ಬ್ಯೂಟಿ ಅನ್ನೋದು ಇಟ್ಸ್ ಅ ಕಾನ್ಫಿಡೆನ್ಸ್. ಸೊ ಒಬ್ಬರಿಗೆ ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೊಂದು ಸಮಾಜದಲ್ಲಿ ಮಾತಾಡೋಕ್ಕೆ ಕಾನ್ಫಿಡೆನ್ಸ್ ಬರ್ತಿದೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ದೇರ್ ಬಾಡಿ ದೇರ್ ಮನಿ ಅಂತ. ಬಟ್ ಒಂದು ವೆಯ್ಟ್ ರಿಡಕ್ಷನ್ ಅಂತ ಬಂದಾಗ ಅಲ್ಲೊಂದು ಸ್ವಲ್ಪ ನನಗೆ ಬೇಡ ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದರೆ ಇಟ್ಸ್ ಈಸಿ. ಈಗ ಬ್ಯೂಟಿ ಎಲ್ಲ ನಾವೇನು ಮಾಡೋಕ್ಕಾಗಲ್ಲ, ಈಗ ಅದೆಲ್ಲ ಅವ್ರವ್ರಿದು. ಬಟ್ ವೆಯ್ಟ್ ರಿಡಕ್ಷನ್ ಹಾರ್ಡ್ ವರ್ಕ್ ಬೇಕಷ್ಟೇ. ಅಂದರೆ ಲೇಸಿ ಆಗಿದ್ದಾಗಷ್ಟೇ ಅದನ್ನು ಪ್ರಿಫರ್ ಮಾಡೋದು. ಇಲ್ಲ ನೀವು ಹಾರ್ಡ್ ವರ್ಕ್ ಮಾಡಿ ಜಿಮ್ ಮಾಡಿ ದೇ ಕ್ಯಾನ್ ಲೂಸ್ ವೆಯ್ಟ್. ಯಾಕಂದರೆ ಅದು ಈಗ ನಾರ್ಮಲ್ ನಿಮ್ಮ ಫೇಸ್ ಎಲ್ಲ ದೇರ್ ಇಸ್ ನಥಿಂಗ್ ಲೈಕ್ ಡೆತ್ ಆ ಥರ ಎಲ್ಲ ಇರಲ್ಲ. ಬಟ್ ಈ ಲೈಪೋಸೆಕ್ಷನ್ಸ್ ಎಲ್ಲ ನೋಡಿದ್ರೆ ಭಯ ಆಗುತ್ತೆ. ಇವ್ರು ಸತ್ತೋದ್ರು ಅಂತೆಲ್ಲ ಕೇಳಿದಾಗ ಒಂದು ವೆಯ್ಟ್ ಲಾಸ್ ಮಾಡೋಕ್ಕೋಗಿ ಜೀವ ಕಳ್ಕೊಳ್ತಿದ್ದಾರೆ ಅಂತಂದಾಗ ಅವಾಗ ಸ್ವಲ್ಪ ಭಯ ಆಗುತ್ತೆ. ಬೇಡ ಆಗಿತ್ತು ಅಂತ ಅನಿಸಿದಂತೂ ನಿಜ. ಯಾಕಂದರೆ ಇಟ್ಸ್ ಈಸಿ, ಅಂದರೆ ಹಾರ್ಡ್ ವರ್ಕ್ ಮಾಡಿ ಮಾಡಿಬಿಡ್ಬೋದು. ಸೊ ಆ ಥರ ಐ ಪ್ರಿಫರ್, ನೀವು ಬೇರೆ ಏನಕ್ಕೂ ಐ ಡೋಂಟ್ ಹ್ಯಾವ್ ಎನಿ ಜಡ್ಜ್ಮೆಂಟ್. ಬಟ್ ವೆಯ್ಟ್ ಲಾಸ್ ಅಂತ ಬಂದಾಗ ಅಟ್ಲೀಸ್ಟ್ ಟ್ರೈ ಮಾಡ್ಬೋದು. ಒಂದು 3 ಮಂತ್ಸ್ ನಿಮಗೋಸ್ಕರ, ನಿಮ್ಮ ಬಾಡಿಗೋಸ್ಕರ ಜಿಮ್ ಮಾಡಿ ವರ್ಕೌಟ್ ಮಾಡಿ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ರೊಟೀನೇ ಚೆನ್ನಾಗಿರುತ್ತೆ, ಜೊತೆಗೆ ನಿಮ್ಮ ನಿಮ್ಮ ಕಾನ್ಫಿಡೆನ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಏನೇ ನೀವು ಬೇರೆ ಮಾಡಿದ್ರು ವಿತಿನ್ 3 ಮಂತ್ಸ್ ಮತ್ತೆ ನೀವು ವಾಪಸ್ ಆಗ್ಬಿಡ್ತೀರಾ ಇಫ್ ಯು ಆರ್ ನಾಟ್ ಡಿಸಿಪ್ಲಿನ್. ಆ್ಯಂಡ್ ಆಲ್ಸೋ ರಿಸ್ಕಿಂಗ್ ಯುವರ್ ಲೈಫ್ ಎಟ್ ಸಮಥಿಂಗ್ ಇಸ್ ನಾಟ್ ವರ್ತ್ ಇಟ್ ಅಂತ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.